ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಕಚೇರಿಯಲ್ಲಿ ಸಂಸ್ಥಾಪನಾ ದಿನಾಚರಣೆ ಸಂಭ್ರಮ. ಶಾಸಕ ಬೆಲ್ದಾಳೆ ಭಾಗಿ. ಬೀದರ್ನಲ್ಲಿ ಏಪ್ರಿಲ್ 11-12ರಂದು 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ. ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ. ಸಮರ್ಥ ಶಾಮನೂರ್ ಪರ ಈಶ್ವರ್ ಖಂಡ್ರೆ ಭರ್ಜರಿ ಪ್ರಚಾರ. ಹೈದರಾಬಾದ್ನಲ್ಲಿ ಭೀಮರಾವ್ ಸೇನೆ ಉದ್ಘಾಟನೆ. ಬೀದರ್ದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ. ಸುದ್ದಿಯ ವಿವರಗಳು. ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆಯನ್ನು ಇಂದು ಬೀದರ್ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಉತ್ಸಾಹಭರಿತವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭಾಗವಹಿಸಿದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮೂಲ ತತ್ವಗಳಾದ ರಾಷ್ಟ್ರಭಕ್ತಿ, ಸುಶಾಸನ ಮತ್ತು ಅಭಿವೃದ್ಧಿಯನ್ನು ಸ್ಮರಿಸಿಕೊಂಡು ದೇಶದ ಸಮಗ್ರ ಪ್ರಗತಿಗೆ ಬಿಜೆಪಿ ನೀಡಿರುವ ಕೊಡುಗೆಯನ್ನು ಎಲ್ಲರೂ ಮನನ ಮಾಡಿದರು. ಪಕ್ಷದ ಬಲಿಷ್ಠ ಸಂಘಟನೆ, ಕಾರ್ಯಕರ್ತರ ಪರಿಶ್ರಮ ಹಾಗೂ ಜನಸೇವೆಯ ಧ್ಯೇಯವೇ ಅದರ ಯಶಸ್ವಿನ ಮೂಲ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಬಾಬುವಾಲಿ, ಶಕುಂತಲಾ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷದ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಗೊತ್ತಾಯ್ತಾ? भारत माता की जय। ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಏಪ್ರಿಲ್ 11 ಮತ್ತು 12ರಂದು ನಗರದ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಭವ್ಯವಾಗಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದ್ದಾರೆ. ಸಮ್ಮೇಳನವನ್ನು ಏಪ್ರಿಲ್ 11ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಪತ್ರಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮ್ಮೇಳನದ ಅಂಗವಾಗಿ 4 ಪ್ರಮುಖ ಗೋಷ್ಠಿಗಳನ್ನು ಆಯೋಜಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ, ಅಭಿವೃದ್ಧಿ ಮತ್ತು ಮಾಧ್ಯಮಗಳ ಪಾತ್ರ, ಮಾಧ್ಯಮಗಳು ಮತ್ತು ಪತ್ರಕರ್ತರ ಜವಾಬ್ದಾರಿ, ಗಾಂಧೀಜಿ ಮತ್ತು ಡಾ ಅಂಬೇಡ್ಕರ್ ಅವರ ಆದರ್ಶಗಳು ಹಾಗೂ ಡಿಜಿಟಲೀಕರಣ ಮತ್ತು ಗಡಿಭಾಗ ಸಮಸ್ಯೆಗಳಲ್ಲಿ ಮಾಧ್ಯಮಗಳ ಪಾತ್ರ ಎಂಬ ವಿಷಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಏಪ್ರಿಲ್ 12ರಂದು ಸಾಮಾನ್ಯ ಸದಸ್ಯರ ಸಭೆ ನಡೆಯಲಿದ್ದು, ಸಂಘಟನೆಯ ಮುಂದಿನ ಕಾರ್ಯ ಯೋಜನೆ ಹಾಗೂ ವಿವಿಧ ವಿಚಾರಗಳ ಕುರಿತು ಚರ್ಚಿಸಲಾಗುತ್ತದೆ. 2 ದಿನಗಳ ಕಾಲ ಬೀದರ್ ನಗರ ಪತ್ರಕರ್ತರ ಚಟುವಟಿಕೆಗಳಿಂದ ಕಂಗೊಳಿಸಲಿದ್ದು, ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ವೇದಿಕೆಯಾಗಿ ಹೊರಹೊಮ್ಮಲಿದೆ ಎಂದರು. ಆನಂದ್ ದೇವಪ್ಪ ಮಾತನಾಡಿ, ಸಮ್ಮೇಳನದ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ರಾಜ್ಯಾಧ್ಯಕ್ಷರು ಸ್ವತಃ ನಗರಕ್ಕೆ ಭೇಟಿ ನೀಡಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದ್ದಾರೆ ಎಂದರು. ವಸತಿ, ಊಟ, ವಾಹನ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಸಮಿತಿಗಳ ಮೂಲಕ ಸಮರ್ಪಕವಾಗಿ ಮಾಡಲಾಗುತ್ತಿದೆ. ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಸಮಿತಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. ಬೀದರ್ ನಗರದ ಜನತೆ ಕೂಡ ಸಮ್ಮೇಳನದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. सर हागे
12ರಂದು 2 ದಿನಗಳ ಕಾಲ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು, ಸಚಿವರುಗಳು ಸೇರಿದಂತೆ ಅನೇಕರು ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಮ್ಮೇಳನದಲ್ಲಿ ಗೋಷ್ಠಿಗಳನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. 4 ಗೋಷ್ಠಿಗಳು ಈ ಸಮ್ಮೇಳನದಲ್ಲಿ ನಡೀತಾ ಇದೆ. ಈ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ಮಾಧ್ಯಮಗಳ ಪಾತ್ರ ಗೋಷ್ಠಿ ಕೂಡ ಇದೆ. ಅದರ ಆಚೆಗೆ ಮಾಧ್ಯಮಗಳು ಮತ್ತು ಪತ್ರಕರ್ತರ ಜವಾಬ್ದಾರಿ, ಹಾಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಪತ್ರಕರ್ತರಿಗೆ ಹೇಗೆ ಮಾದರಿ, ಅವರು ಹಾಕಿಕೊಟ್ಟಂಥ ಮಾರ್ಗಗಳು ಏನು ಅನ್ನೋದು ಆ ಗೋಷ್ಠಿ ಕೂಡ ಇದೆ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಡಿಜಿಟಲೀಕರಣ, ಇವತ್ತಿನ ಪತ್ರಕರ್ತ ಹೇಗೆ ಅಪ್ಡೇಟ್ ಆಗಬೇಕು, ಸುದ್ದಿ ಮನೆಗಳು ಹೇಗೆ ಅಪ್ಡೇಟ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೂಡ ಅದು ಒಂದು ಗೋಷ್ಠಿಯನ್ನು ಇಟ್ಟಿದ್ದೇವೆ. ಒಟ್ಟು 4 ಗೋಷ್ಠಿಗಳು ಇಲ್ಲಿ ನಡೀತಾ ಇದೆ. ಅದರ ಆಚೆಗೆ ಗಡಿ ಬಗ್ಗೆ ಒಂದು ಸಂವಾದ ಕೂಡ ಇಟ್ಟಿದ್ದೇವೆ. ಗಡಿ ಭಾಗದಲ್ಲಿರುವಂಥ ಸಮಸ್ಯೆಗಳು, ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು, ಮಾಧ್ಯಮಗಳ ಪಾತ್ರ ಏನು ಅಂತ ವಿಚಾರದಲ್ಲೂ ಕೂಡ ಒಂದು ಗೋಷ್ಠಿ ಇದೆ. ಅದಾದಮೇಲೆ ಸಮಾರೋಪ ಸಮಾರಂಭ ನಡೀತಾ ಇದೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸುದ್ದಿ ಮನೆಯಲ್ಲಿ ಯಾರೆಲ್ಲ ಪತ್ರಕರ್ತರು ಪ್ರತಿಭಾನ್ವಿತರು ಇದ್ದಾರೆ, ಅವ್ರಿಗೆ ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಅಂಥವ್ರಿಗೆಲ್ಲರೂ ಕೂಡ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. 12ನೇ ತಾರೀಕು ಸಾಮಾನ್ಯ ಸದಸ್ಯರ ಸಭೆ ಕೂಡ ಇದೆ. ಅವತ್ತು ಎಲ್ಲ ಪತ್ರಕರ್ತರುಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗೆ 2 ದಿನಗಳ ಕಾಲ ಪತ್ರಕರ್ತರದೇ ಹಬ್ಬ, ಪತ್ರಕರ್ತರದೇ ಜಾತ್ರೆ, ಪತ್ರಕರ್ತರದೇ ಸಂಭ್ರಮ, ಪತ್ರಕರ್ತರದೇ ಇಡೀ 2 ದಿನ ಬೀದರ್ ಅವರ ಪತ್ರಕರ್ತರದ್ದೇ ಆಗಿರುತ್ತೆ. ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರಿಂದ ಇದನ್ನ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತೆ ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಪತ್ರಕರ್ತರು ಒಡಗೂಡಿ ಒಟ್ಟಾಗಿ ಮಾಡ್ತಾ ಇದೆ. ನೀವೆಲ್ಲರೂ ಬನ್ನಿ, ಸಮ್ಮೇಳನ ಯಶಸ್ವಿ. ನಮ್ಮ ರಾಜ್ಯ ಸಮ್ಮೇಳನಕ್ಕೆ 5 ದಿನ ಬಾಕಿ ಇದೆ. ಇವತ್ತು ಕಾರ್ಯಕ್ರಮದ ಒಂದು ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡಲು ನಮ್ಮ ರಾಜ್ಯಾಧ್ಯಕ್ಷರಾದ ಶಿವರಾಮ್ ತಂಗೂರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಸಮಿತಿಯವರು, ಭಾಳಷ್ಟು ಪ್ರಮುಖ ಸಮಿತಿಯವರು ಎಲ್ಲ ಅವರ ಕೆಲಸ ಮಾಡಿದಂಥ ಎಲ್ಲ ಕಾರ್ಯವೈಖರಿಗಳನ್ನೆಲ್ಲ ರಾಜ್ಯಾಧ್ಯಕ್ಷರು ಮುಂದಿಟ್ಟಿದ್ದಾರೆ. ರಾಜ್ಯ ಯಾವ ರೀತಿ ಬೀದರ್ನಲ್ಲಿ ಒಂದು ಭವ್ಯವಾಗಿ ಸಮ್ಮೇಳನ ನಡೀಬೇಕು, ಯಾವುದೇ ಒಂದು ಪತ್ರಕರ್ತ, ಇಡೀ ರಾಜ್ಯದಿಂದ ಬರುವಂಥ ಪತ್ರಕರ್ತರಿಗೆ, ಪ್ರತಿನಿಧಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ವಸತಿ ತೊಂದರೆ ಆಗಲಿ, ಊಟದ ತೊಂದರೆ ಆಗಲಿ, ಒಂದು ವಾಹನದ ತೊಂದರೆ ಆಗಲಿ, ಯಾವುದೇ ತೊಂದರೆ ಆಗಬಾರ್ದು ಅಂತ ಕೂಲಂಕುಷವಾಗಿ ಎಲ್ಲ ಸಮಿತಿಯ ಪ್ರಮುಖರೊಂದಿಗೆ ಸದಸ್ಯರೊಂದಿಗೆ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಲ್ಲ ಸಮಿತಿಯವರು ಭಾಳ ಒಂದು ಒಳ್ಳೆ ರೀತಿಯಿಂದ ತಮ್ಮ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ 4 ದಿವಸ ಇದೆ. ನಾನು ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಮನವಿ ಮಾಡ್ತೀನಿ, ಯಾರೇ ಒಬ್ಬ ಬಂದಂಥ ಪ್ರತಿನಿಧಿಗೆ ಒಂದು ತೊಂದರೆ ಆಗಲಾರ್ದಂಗೆ ಎಲ್ಲ ಸಮಿತಿಗಳು ಜವಾಬ್ದಾರಿ. ಯಾಕಂದರೆ ಬೀದರ್ಗೆ ಎಲ್ಲ ಪ್ರತಿನಿಧಿಗಳು ಸುಮಾರು 4,000 ಜನ ಪ್ರತಿನಿಧಿ ಬರ್ತಾ ಇದ್ದಾರೆ. ಒಬ್ಬರಿಗೂ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಪತ್ರಕರ್ತರು ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆಯ ಜನರಾಗಿದ್ದೆ. ಹೀಗಾಗಿ ಎಲ್ಲ ಜನರು ಇದಕ್ಕೆ ಸಹಕರಿಸಬೇಕಂತೇಳಿ ತಮ್ಮ ಮೂಲಕ ಕೇಳ್ಬೋದು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ ಶಾಮನೂರ್ ಅವರ ಪರವಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಭರ್ಜರಿ ಮತ ಭೇಟಿ ಹಾಗೂ ಪ್ರಚಾರ ಕಾರ್ಯವನ್ನು ಮುಂದುವರೆಸಿದ್ದಾರೆ. ನಾಗನೂರು ಗ್ರಾಮದಿಂದ ಆರಂಭಗೊಂಡ ಈ ಪ್ರಚಾರ ಶಿರಮಗೊಂಡನಹಳ್ಳಿ ಹಾಗೂ ಹಳೆಬಿಸಿಲೇರಿ ಸೇರಿದಂತೆ ಹಲವು ಗ್ರಾಮಗಳಿಗೆ ವ್ಯಾಪಿಸಿಕೊಂಡಿದ್ದು, ಸಚಿವರು ಜನರೊಂದಿಗೆ ನೇರ ಸಂವಾದ ನಡೆಸಿದರು. ವಿವಿಧ ಗ್ರಾಮಗಳಲ್ಲಿ ಮಹಿಳೆಯರು, ಯುವಕರು ಮತ್ತು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸಾಹಭರಿತ ಸ್ವಾಗತ ಕೋರಿದರು. ಈ ವೇಳೆ ಮಹಿಳೆಯರೊಂದಿಗೆ ಆತ್ಮೀಯವಾಗಿ ಮಾತನಾಡಿದ ಸಚಿವರು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಬದ್ಧತೆಯನ್ನು ವಿವರಿಸಿದರು. ಅಭಿವೃದ್ಧಿ ಮತ್ತು ಸಮಾನತೆಗಾಗಿ ಸಮರ್ಥ ಶಾಮನೂರ್ ಅವರಿಗೆ ಮತ ನೀಡಿ ಗೆಲುವು ಸಾಧಿಸಲು ಮನವಿ ಮಾಡಿದರು. ಪ್ರಚಾರಕ್ಕೆ ಎಲ್ಲೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಸ್ಥಳೀಯರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಸ್ಪಷ್ಟ ಮೆಚ್ಚುಗೆ ಕಂಡು ಬಂದಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಜನರ ಬೆಂಬಲ ಹೆಚ್ಚುತ್ತಿರುವುದರಿಂದ ಸಮರ್ ಶಾಮನೂರ್ ಅವರ ಗೆಲುವಿನ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗುತ್ತದೆ. ಒಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರ ಪ್ರಚಾರದಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಹವಾ ಬಲವಾಗುತ್ತಿದ್ದು, ಉಪಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸುವ ನಿರೀಕ್ಷೆ ವ್ಯಕ್ತವಾಗುತ್ತಿದೆ. ದಾವಣಗೆರೆ
ಮಹತ್ವದಾದಂಥ ಒಂದು ಚುನಾವಣೆ. ಈ ಚುನಾವಣೆ ಯಾರೂ ಬಯಸಿರಲಿಲ್ಲ. ಯಾಕೆ ನೀವೆಲ್ಲ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಹಿರಿಯರಾದ ಮಾನ್ಯ ಶಾಮರಾಜರಿಗೆ 5 ವರ್ಷಗಳ ಸಲುವಾಗಿ ನೀವು ಆಯ್ಕೆ ಮಾಡಿ ಕಳಿಸಿದ್ದೀರಿ ಅಲ್ವಾ? ಆದರೆ ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಅಗಲಿ ಹೋಗಿದ್ರು ಅವ್ರ ಕೆಲಸನ ಮಧ್ಯದಲ್ಲಿದ್ದಾವೆ. ಭೌತಿಕವಾಗಿ ಅವ್ರು ಇರದೇ ಇರಬಹುದು, ಆದರೆ ರಸ್ತೆ ಮಾಡಿಸಿದ್ದಾರೆ, ಚರಂಡಿ ಮಾಡಿಸಿದ್ದಾರೆ, ದೇವಾಲಯ ಕಟ್ಟಿಸಿದ್ದಾರೆ, ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮಾಡ್ಯಾರ ಮಾಡಿಲ್ಲ? ದಾನ ಧರ್ಮ ಮಾಡ್ಯಾರ. ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರಿಗೆ ಶಕ್ತಿ ಕೊಟ್ಟಿದೆ. ಕೊಟ್ಟಿಲ್ಲ? ಎಲ್ಲರಿಗೆ 2,000 ರೂಪಾಯಿ ಹೊಂಟವಲ್ಲ? 2,000 ರೂಪಾಯಿ ಮುಂದುವರಿಬೇಕಿಲ್ಲ? ಬೇಕೇ ಇಲ್ಲವಾ? ತಿಂಗಳಿಗೆ 2,000, ವರ್ಷಕ್ಕೆ 24,000 ರೂಪಾಯಿ ಹೊಂಟವಲ್ಲ? ಅದಕ್ಕೆ ಈಗ ನೋಡಿ, ನಿಮಗೆ ಫ್ರೀ ಬಸ್ ಮಾಡಿದ್ದೀವಿ, ಫ್ರೀ ಕರೆಂಟ್ ಮಾಡಿದ್ದೀವಿ, ನಿಮಗೆ 5 ಕಿಲೋ ಅಕ್ಕಿ ಹೆಚ್ಚುವರಿ ಕೊಡ್ತಾ ಇದ್ದೀವಿ, ಯುವಕರಿಗೆ ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಗ್ಯಾರಂಟಿನೂ ಇದೆ, ಅಭಿವೃದ್ಧಿನೂ ಇದೆ. ಎರಡೂ ಮಾಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ, ಬಡವರ ಪಾರ್ಟಿ. ಬಿಜೆಪಿ ಕೊಡ್ತಾ ಏನಾದ್ರು? ಬಿಜೆಪಿಯವರು 3 ವರ್ಷಗಳಿಗೆ ಅವರು ಅಧಿಕಾರದಲ್ಲಿದ್ರು. ಇದ್ರಲ್ಲ ಅಧಿಕಾರದಲ್ಲಿ ಏನಾದ್ರು ಮಾಡಿದ್ರ? ಏನು ಮಾಡಿಲ್ಲ. ನಿಮ್ಗೆಲ್ಲ ನೋಡ್ಕೊಳ್ಳೋರು ಕಾಂಗ್ರೆಸ್ ಪಾರ್ಟಿ. ನಿಮ್ ಬಗ್ಗೆ ಇವತ್ತೇನಾದ್ರೂ ಕನಿಕರ ಇದ್ದವರು ಕಾಂಗ್ರೆಸ್ ಪಾರ್ಟಿ. ಯಾರು ನಿಮ್ಗೆ ಸಹಾಯ ಮಾಡ್ತಾರ ಅವರಿಗೆ ಓಟ್ ಹಾಕ್ಬೇಕಲ್ಲ. ಮಹಾತ್ಮ ಜ್ಯೋತಿರಾವ್ ಫುಲ್ಲೆ ಜಯಂತಿ ಅಂಗವಾಗಿ ಹೈದರಾಬಾದ್ನಲ್ಲಿ ಭೀಮರಾವ್ ಸೇನೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಮೂಲತಃ ಬೀದರ್ ಜಿಲ್ಲೆಯವರಾದ ರಾಜ ಶ್ಯಾಮಲಾಲ್ ಅವರಿಗೆ ಜಿಲ್ಲೆಯ ಮೇಲೆ ಅಪಾರ ಅಭಿಮಾನವಿದ್ದು ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಭೀಮರಾವ್ ಸೇನೆ ವತಿಯಿಂದ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದು ಅಂಬೇಡ್ಕರ್ ಮೂರ್ತಿಗಳಿಲ್ಲದ ಗ್ರಾಮಗಳಿಗೆ ಮೂರ್ತಿಗಳನ್ನು ನೀಡುವ ಯೋಜನೆ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ವ್ಯವಸ್ಥೆ ಮಾಡಲಾಗುತ್ತಿದ್ದು ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೂ ಸಂಘಟನೆ ನೆರವಾಗುತ್ತಿದೆ ಎಂದು ಹೇಳಿದರು. ಭೀಮರಾವ್ ಸೇನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹೈದರಾಬಾದ್ನಲ್ಲಿ ಉದ್ಘಾಟಿಸಲಾಗುತ್ತಿದ್ದು ಕಾರ್ಯಕ್ರಮಕ್ಕೆ ಬರುವವರಿಗೆ ಉಚಿತ ವಾಹನ ವ್ಯವಸ್ಥೆಯು ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಹೈದರಾಬಾದ್ನಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಜಯಂತಿ ಕಾರ್ಯಕ್ರಮ ಮತ್ತು ಭೀಮರಾವ್ ಸೇನೆ ಸಂಘಟನೆಯ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಇದರ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂತಹ ರಾಜೇಶ್ ಶ್ಯಾಮಲಾಲ್ ಸರ್ ಅವರು ಆಯೋಜನೆ ಮಾಡಿದ್ದಾರೆ. ಸೊ ಈ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉದ್ದೇಶ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಸಂವಿಧಾನ ಫಾಲೋವರ್ಸ್ ಯಾರ್ಯಾರು ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಮನವಿ ಮಾಡ್ಕೋತೇವೆ. ಸರ್ ಅವರು ಬೀದರ್ ಜಿಲ್ಲೆಗೆ ಸ್ಪೆಷಲಿ ನಮ್ಮ ಬೀದರ್ ಜಿಲ್ಲೆಯವರಾಗಿದ್ದು ಮೂಲತಃ ಸೆಟ್ಲ್ ಆಗಿರೋದು ಹೈದರಾಬಾದ್ನಲ್ಲಿ. ಜಿಲ್ಲೆಗೆ ಅಪಾರವಾದಂತಹ ಕಾಳಜಿಗಳನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ಇಲ್ಲೋ ಅಂತಹ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಅಂಬೇಡ್ಕರ್ ಮೂರ್ತಿ ಕೊಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಮತ್ತು ಸಮುದಾಯಗಳಲ್ಲಿ ಟ್ಯೂಷನ್ ಫ್ರೀಯಾಗಿ ಭೀಮರಾವ್ ಸೇನೆ ಸಂಘಟನೆಯ ವತಿಯಿಂದ ಫ್ರೀಯಾಗಿ ಟ್ಯೂಷನ್ ಕೊಡುವಂತ ಕೆಲಸಗಳು ಕೂಡ ಸರ್ ಮಾಡ್ತಿದ್ದಾರೆ. ಮತ್ತೆ ಕರಾಟೆ ಕಲಿಸುವಂತಹ ಕೆಲಸಗಳನ್ನು ಸಂಘಟನೆಯ ವತಿಯಿಂದ ಮಾಡಿಸ್ತಿದ್ದಾರೆ. ಸೊ ಆದ್ದರಿಂದ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಾಮಾಜಿಕ ಸಮಸ್ಯೆ ಇದ್ದರೆ ಸರ್ ಬಗೆಹರಿಸುವಂತಹ ಕೆಲಸಗಳನ್ನ ಸ್ಪೆಷಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಹರಡಿಸುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಉದಾಹರಣೆಗಾಗಿ ಹೈದರಾಬಾದಲ್ಲೂ ನಡೀತಾ ಇದೆ. ನಮ್ಮ ಮಳಚಾಪುರ ಗ್ರಾಮದಲ್ಲಿ ಸ್ಟ್ಯಾಚ್ಯೂ ರೆಡಿ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಟ್ಯೂಷನ್ ಕೂಡ ಪ್ರಾರಂಭವಾಗಿದೆ. ಬೀದರ್ ಮತ್ತೆ ಔರಾದು ನಮ್ಮ ಹಲ್ಕಿ ತಾಲೂಕುಗಳಲ್ಲಿ ಕೂಡ ಕೆಲಸ ಪ್ರಾರಂಭವಾಗಿದೆ. ಮತ್ತೆ ಸೊ ಪತ್ರಿಕಾಗೋಷ್ಠಿ ಮಾಡುವಂತ ಉದ್ದೇಶ ಏನಂತಂದ್ರೆ ಈ ಒಂದು ಭೀಮರಾವ್ ಸೇನೆ ಸಂಘಟನೆ
ರಾಷ್ಟ್ರೀಯದಂತೆ ಬಿಡುಗಡೆ ಮಾಡುತ್ತಿದ್ದಾರೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನ ಹೈದರಾಬಾದ್ನಲ್ಲಿ ಇಟ್ಕೊಂಡಿದ್ದಾರೆ. ಇದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರಾಮದಾಸ್ ಅಡ್ವಾಳೆ ಅವರು ಬರ್ತಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀ ಪೂಜ್ಯ ಪದಂತ ಹರ್ಷಬೋಧಿ ಭಂತೇಜಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತೆ ಇದರ ಮುಖ್ಯಸ್ಥರಾಗಿ ಶ್ರೀ ರಾಜೇಶ್ ಕಾಂಬ್ಳೆ ಸರ್ ಅವರು ಕೂಡ ವಹಿಸ್ಕೊಳ್ತಾ ಇದ್ದಾರೆ. ಸೊ ಆದ್ದರಿಂದ ಬೀದರ್ ಜನತೆಗೆ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಂತ ವಿನಂತಿ. ಮತ್ತೆ ಇನ್ನೊಂದು ಸೂಚನೆ ಏನಂತಂದ್ರೆ ಜಿಲ್ಲೆಯಿಂದ ಎಷ್ಟೇ ವಾಹನಗಳು ಬಂದರೂ ಕೂಡ ಹೈದರಾಬಾದ್ ಹೋಗೋದಕ್ಕೆ ಯಾವುದೇ ಅದನ್ನು ಕೂಡ ಫ್ರೀಯಾಗಿ ಮಾಡ್ಕೊಡ್ತಿದ್ದಾರೆ. ಎಷ್ಟು ಜನ ಬರ್ತಾರೆ ಅವರಿಗೆಲ್ಲ ಫ್ರೀಯಾಗಿ ವಾಹನದ ವ್ಯವಸ್ಥೆಯನ್ನ ಸರ್ ಅವರು ಮಾಡಿಕೊಡ್ತಿದ್ದಾರೆ. ಸೊ ಆದ್ರಿಂದ ಯಾವುದೇ ರೀತಿಯಿಂದ ಖರ್ಚಿನ ಬಗ್ಗೆ ಏನು ಊಟದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಆದ್ರಿಂದ ಬೀದರ್ ಜಿಲ್ಲೆಯ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನಾವು ಮನವಿ ಮಾಡ್ಕೊತೀವಿ. ಜೈ ಭೀಮ್. अम्बेडकर जी के विचारों को चलने के लिए भीमराव सेना का उद्देश्य है. सभी इधर के साथियों से मेरा निवेदन और विनती है, आज के इस प्रेस मीट में मैं ये कहने आया हूँ, भीमराव सेना इसका उद्घाटन हम लोग हैदराबाद में कर रहे हैं और देश के कोने कोने में भीमराव सेना का नाम और काम गूंजेगा. डॉक्टर बाबा साहेब अम्बेडकर, भीमराव सेना बाबा साहेब अम्बेडकर के विचारों पर चलने के लिए दबे पिछड़े लोगों को हक की आवाज उठाने के लिए और अपने लोगों को अधिकार देने के लिए हम लोग भीमराव सेना का स्थापना करे हैं. इसके चीफ गेस्ट श्री रामदास अठवले जी जो दलितों के मिनिस्टर हैं, सेंट्रल राज्यसभा मेंबर ऑफ राज्यसभा है, वो इसमें भाग ले रहे हैं. कर्नाटक के सभी युवाओं से ये मेरी अपील है. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಕೆಪಿಆರ್ಎಸ್ ವತಿಯಿಂದ ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಏಪ್ರಿಲ್ 5ರಂದು ಪೀರ್ಕಟ್ಟೆ ಬಳಿ ರಸ್ತೆ ತಡೆ ಚಳವಳಿ ನಡೆಸಲಾಯಿತು. ಗ್ರಾಮದ ಇಂದಿರಾನಗರ ಬಡಾವಣೆಯಲ್ಲಿ ನೀರಿನ ಕೊರತೆ ತೀವ್ರವಾಗಿದ್ದು ಜನರು ಪ್ರತಿದಿನ ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕ ನೀರಿನ ಮೋಟಾರ್ ಹಾಗೂ ಸ್ಟಾರ್ಟರ್ ದೋಷದಿಂದ ನೀರಿನ ಸರಬರಾಜು ಸ್ಥಗಿತಗೊಂಡಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಕ್ಷಣ ದುರಸ್ತಿ ಮಾಡಿ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ವಯೋವೃದ್ಧರಿಗೆ ನೀಡಬೇಕಾದ ಪಿಂಚಣಿ ಹಣ ಹಲವು ತಿಂಗಳಿಂದ ಸ್ಥಗಿತಗೊಂಡಿದ್ದು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಹಸೀಲ್ದಾರ್ ಕಚೇರಿಗೆ ಸುತ್ತಾಡುತ್ತಿದ್ದರೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಸೇರಿದಂತೆ ಎಲ್ಲಾ ಪಿಂಚಣಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಡೆದ ಕಾಮಗಾರಿಗಳಲ್ಲಿಯೂ ಗುಣಮಟ್ಟದ ಕೊರತೆ ಇರುವುದರಿಂದ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮುಂದುವರಿಸುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ. ಕುಡಿಯುವ ನೀರಿಗಾಗಿ ಸತಾಯಿಸುವುದು ಬೇಡವೇ ಬೇಡ, ಬೇಡವೇ ಬೇಡ, ನೀರು ಕೊಡಲೇಬೇಕು, ಈ ಪೊಲೀಸ್ ಸ್ಟೇಷನ್ ಹಿಂದೆ ಪಾಲಿಸಿ ಏರಿಯಾ ಅನ್ನೋದು ಇಚ್ಚಿಗಡಿ ಮತ್ತು ಇಚ್ಚಿಗಡಿ ಎರಡೂ ಭಾಗದಲ್ಲಿ ಟೋಟಲಿ ಒಂದು ನದಿ ನೀರಿಲ್ಲ. 12 ದಿನ ಆಯ್ತು ಬರ್ತೀವಿ. ಅಲ್ಲಿ ಮೋಟರ್ ಸುಟ್ಟಿದೆ ಅಂತಕ್ಕಂಥದ್ದು ಒಂದು ಹೌದಲ್ಲಿ ಹೌದು, ಆ ಮೋಟರ್ ದುರಸ್ತಿ ಮಾಡಬೇಕು ಅಂತಕ್ಕಂಥ. ಎರಡನೇದೇನಂದ್ರೆ ಅಲ್ಲೆಲ್ಲ ಪೈಪ್ ಹೊಡೋದು ಅಂತ, ಎಲ್ಲಿ ಪೈಪ್ ಹೊಡೋದು ಗೊತ್ತಿಲ್ಲ ನನಗೆ, ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳ ಇದೆಯಲ್ಲ. ಬಟ್ ಅದನ್ನ ಚೆಕ್ ಮಾಡಿ ನಿಮ್ಮ ಯಾರಾದ್ರೂ ಪಂಪ್ ಆಪರೇಟರ್ಗಳಿಗೆ ಹಚ್ಚಿ ಅದು ಚೆಕಪ್ ಮಾಡಿಸಿ ಎಲ್ಲಿ ಹೊಡೆದ ಏನಾಗಿದೆ ಅಂತಕ್ಕಂಥ ನೋಡಿ ಅದು ಒಂದು ಸೈಡ್ ಆಮೇಲೆ ಮೋಟರ್ ಸುಟ್ಟಿದೆ ಅಂತ ದುರಸ್ತಿ ಮಾಡಬೇಕು ಅಂತಕ್ಕಂಥ, ಸ್ಟಾರ್ಟರ್ನು ಸುಟ್ಟಿದೆ ಅಂತ ಅದನ್ನು ಕೂಡ ದುರಸ್ತಿ ಮಾಡಬೇಕು ಅಂತಕ್ಕಂಥ. ಬೇಜಾರು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ನೀವು ಮುತುವರ್ಜಿ ವಹಿಸಿ ಮಧ್ಯಪ್ರವೇಶ ಮಾಡಿ ಮಾಡ್ತಕ್ಕಂಥ ತುರ್ತಾ ಕ್ರಮಕ್ಕೆ. ಈ ಅಮ್ಮ ನೀರು ತರಕ್ಕೆ ಹೋಗಿದ ಬಿದ್ದಾಳಂತ ಕಾಲು ತೊಯ್ದಾಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವ್ರ ಕೈ ಹಿಡಿದು ನನ್ನ ಕಾಲು ಬಿದ್ದಿದ್ದ, ಕಾಲು ಬೆನ್ನಿಗಿದೆ, ನಾನು ನೀರು ತರಕ್ಕೆ ಹೋಗ್ಬಿಟ್ಟು ನಮ್ಮ ಗತಿ ಏನು ಅಂತಕ್ಕಂಥ ಗೋಳಾಡ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮತ್ತೆ ಹೇಳ್ತಾ ಇದ್ದಾರೆ.
ಸಮಾನತೆ, ಕಾಯಕ, ದಾಸೋಹ ಮತ್ತು ಸಹೋದರತ್ವದ ಬಸವಣ್ಣನವರ ತತ್ವಗಳು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದ್ದು ಅವುಗಳ ಪ್ರಸಾರ ಮತ್ತು ಅನುಸರಣೆ ಸಮಾಜ ನಿರ್ಮಾಣಕ್ಕೆ ಅತ್ಯವಶ್ಯಕ ಎಂದು ಅರಣ್ಯಜೀವಿ ಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದರು. ದೇವನಹಳ್ಳಿಯಲ್ಲಿ ನಡೆದ ವಿಶ್ವಗುರು ಬಸವೇಶ್ವರರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವಗಳು ಶ್ರೇಣಿರಹಿತ, ಭೇದರಹಿತ ಸಮಾಜ ನಿರ್ಮಾಣಕ್ಕೆ ದಾರಿ ತೋರಿಸುತ್ತವೆ ಎಂದರು. ಯುವಕರು ದುಶ್ಚಟಗಳಿಂದ ದೂರವಿದ್ದು ಸಮಾಜದ ಆಸ್ತಿಯಾಗಬೇಕು. ಬಸವ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಾರ್ಥಕ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೂಜೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಚಿವ ಕೆಎಚ್ ಮುನಿಯಪ್ಪ, ಸಂಸದರು, ಶಾಸಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.